ಲಂಕಾಧೀಶನಾದ ದಶಕಂಠನು ನಾನೊಬ್ಬನೇ ಆಗಿರುವೆನೆಂದು ಪಾತಾಳ ಲೋಕದಿಂದ ಐರಾವಣ ಮೈರವಣರೆಂಬ ರಕ್ಕಸರನ್ನು ಕರೆಸಿದ್ದಾನೆ. ಹೌದನ ನಾರದರೆ? ಅಹೋ ಸುಗ್ರೀವರಾಜ. ಅಹೋ ಸ್ವಾಮಿ ನಾರದರೆ? ಅವರು ರಾಮ ಲಕ್ಷ್ಮಣರನ್ನು ಅಪಹರಿಸುವರೆಂದು ಅಭಯ ಅಸ್ತವಮ್ಮಿತ್ತು ಯುದ್ಧಕ್ಕೆ ಸನ್ನದ್ಧರಾಗಿ ಬಂದಿರುವರು. ಅಹೋ ಸುಗ್ರೀವರಾಜ. ಅಹೋ ಬ್ರಹ್ಮ ಮಾನಸ ಪುತ್ರರೇ, ಹೇಗಾದರೂ ಮಾಡಿ ರಾಮ ಲಕ್ಷ್ಮಣರನ್ನು ಉಳಿಸಿಕೊಳ್ಳುವ ಉಪಾಯ ಮಾಡಿರಿ. ಯುದ್ಧ ಸಮಾಚಾರ ತಿಳಿಸಿರುವೆನು. ಇನ್ನು ನನಗೆ ಅಪ್ಪಣೆ ಕೊಡು, ನಾನು ಹೋಗಿ ಬರ್ತೇನೆ ರಾಜ. ಸಾಂದ್ರಗುಣ ತೇಜ ಶ್ರೀಧರ ಕೇಶವ ನಾರಾಯಣ ಶ್ರೀಕರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಶ್ರೀಕರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಈ ಜಗವೊಂದು ನಾಟಕ ಮಂದಿರ ಈ ಜಗವೊಂದು ನಾಟಕ ಮಂದಿರ ಕನರೆಯಾಡುತ್ತು ಗೊಂಬೆಗಳಯ್ಯ
ವಿಭೀಷಣನೇ. ಆಹೋ ಸುಗ್ರೀವನೇ. ಭಳರೆ ಹೈರವಣ ಮೈರವಣರೆಂಬ ರಾಕ್ಷಸರು ನಮ್ಮ ಸೈನ್ಯಕ್ಕೆ ಬಂದು ಅಪರಾತ್ರಿಯಲ್ಲಿ ಮುಕ್ತಿ ಎಂಬ ಹಾಕಿ ಮಾಯಾಜಲವನ್ನು ನಿರ್ಮಿಸಿ ಮಾಯದಿಂದ ರಾಮ ಲಕ್ಷ್ಮಣರನ್ನ ಒಯ್ಯಬೇಕೆಂಬ ಮಾತು ಖುಷಿಯಲ್ಲ. ಅಹೋ ವಿಭೀಷಣ. ಆಹೋ ಸುಗ್ರೀವ. ಆ ಹೊಸ ಜೀವಿಷ ನಮ್ಮ ಸುದ್ದಿ ಕಳೆದುಕೊಂಡರೆ ಇಷ್ಟು ದಿವಸ ಸಂರಕ್ಷಣೆ ಮಾಡಿದ್ದರ ಫಲವೇನು ವಿಭೀಷಣ? ಗುಣದಲ್ಲಿ ನಿನ್ನ ಭೂಷಣ. ಆಹೋ ವಾಲಿ ಸಹೋದರನಾದ ಸುಗ್ರೀವನೇ. ವಿಭೀಷಣನೇ. ಆ ರಾಮ ಲಕ್ಷ್ಮಣರಂ ಕಾಯಬೇಕಾದರೆ ಒಂದು ನಿಮಿಷ ಸಹ ಕಣ್ಣಿಗೆ ರೆಪ್ಪೆ ಹಾಕದಂತೆ ಕಾಯ್ತಾ ಇರಬೇಕು. ಆಹೋ ಸುಗ್ರೀವನೇ. ಓ ಮಿತ್ರನೇ. ಮಧ್ಯ ಮಧ್ಯ ಬಂದು ಕಾವಲುಗಾರರನ್ನು ಎಚ್ಚೆತ್ತುಕೊಳ್ತಿರಬೇಕಿಂತ ಕಾವಲಿನಲ್ಲಿ ಜಾನಪತಿ ಮೈಯುವುದಕ್ಕೆ ಮುಕ್ಕಣ್ಣನ ಸಾಧ್ಯದಕ್ಕೆ ಯೋಜನೆ ಅದಕ್ಕೆ ಶುಕ್ರನೇ ಬಿಡಬಿಡನೆ ಸಂಶಯ ಬೇಗನೆ. ಅಹೋ ಮಿತ್ರನಾದ ವಿಭೀಷಣನೇ. ಓ ಸುಗ್ರೀವನೇ. ನೀನು ಮಾಡಿದ್ದ ವ್ಯವಸ್ಥೆಯು ಮಾನ್ಯವೇ ಸರಿ. ಆದರೆ ಇದರಲ್ಲಿ ಹನುಮಂತನ ಹನುಮತಿಯು ಹೇಗಿರಬಹುದು? ಅದರಂತೆ ವರ್ತಿಸ್ತಕ್ಕಂಥ ವಿಭೀಷಣನೇ. ಬಳಿರೆ ಬಳಿ ಗಗನ ವಿಕ್ರಮಿತನಾದ ಹನುಮಂತನೇ. ಅಪ್ಪೋ ಸುಗ್ರೀವ ರಾಜನೇ. ನಿನ್ನಯ ಸಾಹಸದ ಮಾತು ಕೇಳಿ ನನಗೆ ಸಂತೋಷವಾಯಿತು. ಬೇಗನೆ ಪ್ರೀತಿಯಿಂದ ರಾಮ ಲಕ್ಷ್ಮಣರನ್ನ ರಕ್ಷಿಸುವ ಭಾರ ನಿನ್ನದಾಯಿತು ಮಾರುತಿ. ಅತಿ ಸಮಗ್ರ ಕೃತ. ಅಪ್ಪೋ ಒಡೆಯನಾದ ಸುಗ್ರೀವನೇ. ಅಹೋ ಅಂಜನ ಸುತನೇ. ವಿಶಾಲವಾದ ಎನ್ನಯ ಬಾಲವ ಮುಗಿಲು ಮುಟ್ಟುವಂತೆ ಹಮಳ ದುರ್ಗಂ ಬಂಧನ ಮಾಡಿ ಅಲ್ಲಲ್ಲಿ ಬಂದೀಕೃತವಾದ ಕುತ್ತೆಗಳಂ ಬಂಧಿಸೆ. ಇಕ್ಕೋ ಎನ್ನ ಬಾಲವಂ ಕೋಟೆಯಂತೆ ಸುತ್ತಿ ಅದರೊಳಗೆ ರಾಮ ಲಕ್ಷ್ಮಣರನ್ನು ಕೂಡಿಸಿ ಎಚ್ಚರದಿಂದ ಕಾದಿರುವರು. ಇಂಥ ಕೋಟೆ ಮಧ್ಯದೊಳ ರಾಮ ಲಕ್ಷ್ಮಣರನ್ನ ಕದ್ದೊಯ್ಯಲು ದಾರ ಬರವರ ಸುಗ್ರೀವನೇ. ರಾಮ ಲಕ್ಷ್ಮಣರ ಚಿಂತೆಯನ್ನು ಬಿಡು ನೀ ಬೇಗನೆ. ಬಳಿರೆ ಗಗನ ವಿಕ್ರಮಿತನಾದ ಹನುಮಂತನೇ. ಅಹೋ ಒಡೆಯನಾದ ಸುಗ್ರೀವನೇ. ನಿನ್ನಯ ಸಾಹಸದ ಮಾತು ಕೇಳಿ ನನಗೆ ಸಂತೋಷವಾಗಿತ್ತು. ಬೇಗನೆ ಪ್ರೀತಿಯಿಂದ ರಾಮ ಲಕ್ಷ್ಮಣರನ್ನ ರಕ್ಷಿಸುವ ಭಾರ ನಿನ್ನದಾಯಿತು ಮಾರುತಿ. ಅತಿ ಸಮಗ್ರ ಕೃತ. ನಿನ್ನ ಇಷ್ಟದೊಂದಾಗಲಿ ರಾಜ. ಆಹೋ ಶ್ರೀರಾಮಚಂದ್ರ ಆಪ್ತ ಮಿತ್ರನಾದ ಸುಗ್ರೀವನೇ. ಅಹೋ ಮಿತ್ರನಾದ ವಿಭೀಷಣನೇ. ಅದು ಅಲ್ಲಿ ಕಾಣುತ್ತಿರುವ ಸರೋವರದಲ್ಲಿ ಸ್ನಾನ ಮಾಡಿ ಬರಲು ಹೋಗೋಣ ಸುಗ್ರೀವನೇ. ಬೇಗನೆ ಜಾಗ್ರತೆಯಿಂದ ಹೋಗಿ ಬರುವಂತ ನಾವು ವಿಭೀಷಣನೇ. ಬಹು ಬೇಗನೆ. ಐರಾವಣ ಮೈರಾವಣ ಐರಾವಣ ಮೈರಾವಣ. ಐರಾವಣ ಮೈರಾವಣ ಕರ್ಕೊಂಬರೋಣ. ಅಹೋ ಅಗ್ರಜ. ಅಹೋ ನಿಜ. ಸಮಸ್ತ ಕವಿಗಳಮ್ಮ ಮಾಯಜಾರಂ ನಿಗ್ರಹಿಸಿ ಕುಲಗ್ರಹಿಸಿ ರಾವಣನಲ್ಲಿ ಉಗ್ರವಾದ ಪಂಥ ಮಾಡಿ ಬಂದವಷ್ಟೇ. ಸೂಕ್ರವಾದಿಗಳ ಪರ್ವತದಿಂದ ದುರಾಲೋಚನೆಯನ್ನು ನಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗೋಣ ಬಾರಿ ಅಗ್ರಜರೇ. ಆಹೋ ತಮ್ಮನಾದ ಮೈರಾವಣ. ಅಹೋ ಅಣ್ಣನಾದ ಐರಾವಣ. ಅಬ್ಬಬ್ಬಬ್ಬಬ್ಬ ಹನುಮನಾಯಕನ ಪಾರ್ಯವನ್ನು ನೋಡಿದೀಯಾ? ಎಷ್ಟು ಸುಂದರವಾಗಿ ಕಾಣುವುದು ಅಗ್ರಜ. ಕಲ್ಲು ಮಣ್ಣಿಂದ ಕಟ್ಟಿದ್ದಲ್ಲ, ಗಗನಾಂತರಿಗೆ ಕಾಣುವುದಲ್ಲ. ಇದನ್ನು ಮಾಯಾ ಜಾಲದಿಂದ ನೋಡೋಣ ಅನುಜ. ಈ ಮಾತು ಸಹಜ. ಇದೇನು ಅಣ್ಣಯ್ಯನಿಗೆ ಸೋಜಿಗಾಗಿರುವುದ ಕಂಡಿಯ ಅಗ್ರಜತ. ಇದೇನು ಅದ್ಭುತ. ಓ ತಮ್ಮನಾದ ಮೈರಾವಣ. ಅಹೋ ಅಣ್ಣನಾದ ಐರಾವಣ. ಅಬಬಬಬಬಬ ಇದನ್ನು ಮುಟ್ಟಿದರೆ ಕೈಯಲ್ಲಿ ಮಳೆ ಸುಟ್ಟಿದಕ್ಕೆ ಬಾಲಿ ಕಾಣುತ್ತದೆ. ಅಹೋ ಅನುಜ. ಅಗ್ರಜ. ಇದೇನ ಕೂದಲವೋ ಬುದ್ಧಂಕರ ಭಾಗವೋ ಮೃತ್ಯುನ ಭಾಗವನವೋ ಇಲ್ಲವ ಕಾಳ ಬೇರೆನ ಕೂರ್ಯ ದಾಡೆಗಳು.
ಅಹೋ ತಮ್ಮ, ಅಹೋ ಅಣ್ಣ, ಆದಿಶೇಷನ ಈಸದಿಂದ ಬಾಣ ತುಂಬಿರಬದಂತ ಪಂಥಿಗಳು ಇಲ್ಲರ ಕವಿ ವೀರನದ ಹನುಮಂತನೋ ಬಾಲ ಮೂಡಿದ ಯಾವುದೋ ತಿಳಿಯಲಿಲ್ಲ. ಇದರ ಗೋಷ್ಠಿಯು ನಮಗಾತಕ್ಕೆ ಸಪ್ಪಳಿಲ್ಲದ ಗಗನಂತರ ಕಾರ್ಯ ಇದರ ವಿಸ್ತಾರವನ್ನು ನೋಡ ನಡೆ. ಅಹೋ ಅನುಜ, ಅಹೋ ಅಗ್ರಜ, ಅಬ್ಬಬ್ಬಬ್ಬಬ್ಬಬ್ಬ, ಈ ಕೋಟೆ ವಿಸ್ತಾರವನ್ನು ನೋಡಿದೆಯಾ? ಅಗ್ರಜ, ಇದರ ಒಳಗಿರುವ ರಾಮ ಲಕ್ಷ್ಮಣರಮ್ಮ ಒಯ್ಯಬೇಕಾದರೆ ಅಸಾಧ್ಯವೇ ಸರಿ. ಅಹೋ ತಮ್ಮ, ಅಹೋ ಅಗ್ರಜ, ನಾವು ಪಾತಾಳ ಲೋಕಕ್ಕೆ ಸುರಂಗ ಮಾರ್ಗವನ್ನು ಇಟ್ಟು ಒಳಗ ಒಯ್ದು ನಮ್ಮ ಕುಲ ದೇವತೆಗಳ ಕಾಳಿಕಾ ದೇವಿಗೆ ಬಲೆ ಕೊಟ್ಟರಾಗಿದ್ದು ತಮ್ಮ. ಹೋಗಲಿಡು ತಮ್ಮ, ಇದೇ ನಿನ್ನಿಗೆ ನೇಮ. ನಿನ್ನ ಇಷ್ಟ ಪ್ರಕಾರವಾಗಲ ಅಗ್ರಜ. ನಳ್ಳ ನೀಲ ಕುಮುದಾದಿಗಳ ರಾತ್ರಿಯಲ್ಲಿ ನಿದ್ರೆ ಇಲ್ಲದ ಮೇಲವಾಗಿ ಈಗ ಅರುಣೋದಯವಾಗಿತ್ತು. ಮೂಡಲು ಕೆಂಪೇರಿ ಕಗ್ಗತ್ತಲು ಹರಿದು ಹೋಗಿತ್ತು. ಸುಧಾ ಕಿರಣನು ಮದನ ಕದನವನ್ನಿಡಿ ಎಚ್ಚರವಾಗಿರಲು ಮೆಚ್ಚುಗೆಯಿಂದ ಬಂಧಿಸಲು ಭಯದಿಂದ ಕಣ್ಣು ಮುಚ್ಚು ಮಾಪಿಗಳು ಇಂಪಾದ ಧ್ವನಿ ಕಿವಿಗೆ ಆನಂದ ತರುವವು. ಅಹೋ ವಿಭೀಷಣ, ಅಹೋ ಹನುಮಂತ, ಮೊಕ ಮಾಂಜನಾದಿಗಳನ್ನು ತ್ರಿಸಲಸಕ ಈ ಬಾಲವನ್ನು ತೆಗಿತ್ತೇನೆ. ನೋಡಿರಿ ಸೇನಾನಾಯಕರೇ, ಇನ್ನೇನು ಭಯ ಆಂಜನೇಯ, ನಿನ್ನ ಬಾಲವನ್ನು ತೆಗೆದ ಕೈ ಕಪ್ಪಿಬಿರಲಿ ಮಹಾಸೂರನೇ. ಸುಗ್ರೀವ, ಸರ್ವರ ಹಪ್ಪಣೆ ಮರಿಗೆ ಬಾಲವನ್ನು ತೆಗಿತ್ತೇನೆ. ನೋಡಿರಿ ಕಪಿವೀರರೇ. ಅಹೋ ಸಕಲ ಅಂಗಾಧಿಪತಿಯಾದ ಸುಗ್ರೀವನೇ, ಅಹೋ ಮಾರುತಿ, ಸಾವಿರಾರು ಭಟರು ಕೂಡಿಕೊಂಡು ರಾಮ ಲಕ್ಷ್ಮಣರಂ ಜೋಪಾನ ಮಾಡುವುದಾಗಲಿಲ್ಲವೇ? ಈಗ ಹನುಮಂತನ ಬಾಲದಿಂದ ಕೋಟೆ ನಿರ್ಮಿಸಿದ್ದರೆಂದು ಎಲ್ಲರೂ ಎಚ್ಚರ ತಪ್ಪಿ ಕುಳಿತುಕೊಂಡರ. ಅಹೋ ಸುಗ್ರೀವನೇ, ಅಹೋ ಮಿತ್ರನಾದ ವಿಭೀಷಣನೇ, ಈ ವೇಳದಲ್ಲಿ ಹನುಮಂತನ ಮೇಲೆ ಭರವಸೆನಿಟ್ಟು ವನ ಜನತ್ರನನ್ನು ಕಳೆದುಕೊಂಡು ಮುಂದೇನು ಗತಿ ಮಾಡಬೇಕೆ ಸುಗ್ರೀವನೇ? ಬೆಗರೆ ಅಹೋ ಮಿತ್ರನಾದ ವಿಭೀಷಣನೇ, ಅಹೋ ಸುಗ್ರೀವನೇ, ಸೀತಾಪತಿಯನ್ನು ಕಾಯುತ್ತೇನೆ ಎಂದು ಈ ಹನುಮಂತನು ಆಶೀರ್ವಾದ ಮಾಡಿ ಕೋಶಿತವಾದ ರಾಕ್ಷಸರು ಬಂದು ಅಸಹ್ಯ ತೋರಿದಂತೆ ಬಲವಂತಕ್ಕೆ ಮಾತ್ರ ವ್ಯರ್ಥವಾಯಿತು ಮಾರುತಿ. ಬೆಳೆದರ ರೀತಿ ಅಹೋ ಶ್ರೀರಾಮಚಂದ್ರ ಆಪ್ತ ಮಿತ್ರನಾದ ಸುಗ್ರೀವನೇ, ಅಹೋ ಮಿತ್ರನಾದ ವಿಭೀಷಣನೇ, ಆ ಸೀತೆಯು ರಾವಣನಲ್ಲಿ ಪಡೋ ಕಷ್ಟವನ್ನು ಯಾರ ಮುಂದೆ ಹೇಳ್ಕೊಳ್ಳಲಿ? ಕೊಳರೆ ಆ ದುಷ್ಟ ದೈತ್ಯರಲ್ಲಿ ಕರದಲ್ಲಿ ಸಿಕ್ಕ ಮೇಲೆ ಅವರು ಏನಾಗುತ್ತೆ ತಿಳಿಯೋದು? ರಾಮ ಲಕ್ಷ್ಮಣರ ದರ್ಶನ ಪುನಃ ದೊರಕುವುದಿಲ್ಲವೋ? ಹೇಗ ಮಾಡಬೇಕು ಮಿತ್ರ ಸದಮಲ ಗಾತ್ರ? ಅಹೋ ಮಿತ್ರನಾದ ವಿಭೀಷಣನೇ ಕೇಳು. ಅಹೋ ಸುಗ್ರೀವನೇ, ಅದೇನು ಚೆನ್ನಾಗಿ ಹೇಳು. ಕೇವಲ ನಾವು ಕುಲಗೇಡಿಯಾದೆವು. ಎಲ್ಲರೂ ಶ್ರೀ ರಾಮಚಂದ್ರನ ಮಿತ್ರತ್ವವನ್ನು ಮಾಡಿ ಆತನಿಂದ ಪಡೆದ ಈ ಕಾರ್ಯವು ಸ್ವಲ್ಪವಾದರೂ ತೀರಿಸುವುದು ಆಗಲಿಲ್ಲ. ಇನ್ನು ಶ್ರೀ ರಾಮಚಂದ್ರನ ದರ್ಶನವನ್ನು ಸಿಗುವುದಂತೆ ಮಿತ್ರ ಸದಮಲ ಚೈತ್ರ. ಅಹೋ ಸುಗ್ರೀವನೇ, ಅಹೋ ಮಿತ್ರನಾದ ವಿಭೀಷಣನೇ, ಅಭಯ ಪ್ರದಾತನಾದ ಶ್ರೀರಾಮನನ್ನು ಅರಸರು ಪಾಲ್ ಮಾಡಿದ ನಮ್ಮ ಜನ್ಮಕ್ಕೆ ಸಕ್ರ ಆಗೋದ. ಅಹೋ ಸುಗ್ರೀವನೇ, ಅಹೋ ಮಿತ್ರನೇ, ಶ್ರೀರಾಮಚಂದ್ರ ಮೂರ್ತಿ ನಮ್ಮಂತ ಪಾಪಿಷ್ಟರ ದೃಷ್ಟಿಗೆ ಬೀಳಬಾರದೆಂದು ನಮ್ಮನ್ನು ವಂಚಿಸಿ ಎಲ್ಲಿಯಾದರೂ ಅಡಗಿರಬಹುದೇ? ಶಿವ ಶಿವ, ಏನು ಸೋಜಿಯ? ಜಗತ್ಪಾವನ ರಕ್ಷಿಸುತ್ತೇನೆಂದು ವಚನ ಕೊಟ್ಟಿದ್ದನ್ನು ಮರೆತೆಯ?
ರಾವಣನಲ್ಲಿ ಕಲಹ ಮಾಡಿ ಭಕ್ತಿಯುಕ್ತನೆಂದು ಮರೆಬಿದ್ದರೆ ನನ್ನ ಪಾಲಿಗೆ ರವಾದರೂ ಇಲ್ಲ. ನಾನು ಹೇಗೆ ಕಾಲಹರಣ ಮಾಡಲಿ? ಶಿವ ಶಿವ, ಈ ಹನುಮಂತನ ಮೇಲೆ ಭರವಸೆ ನಿಟ್ಟು ನಾವು ತಾಚಾರ ಮಾಡುವುದಕ್ಕೆ ಈ ಫಲವನ್ನು ಅನುಭವಿಸಬೇಕಾಯ್ತಾ? ಸಕಲ ಕಪಿ ಸೈನ್ಯ ಗೋಳಾಡುತ್ತಿದ್ದಕ್ಕೆ ಗತಿಯನ್ನು ಮುಕ್ಕಂದ ಗೋವಿಂದ. ಅಹೋ ಮಿತ್ರನಾದ ಭೀಷಣನೇ, ಆಹೋ ಸುಗ್ರೀವನೇ, ನಮ್ಮಂತ ಸೂರರು ಕುಳಿತು ಶೋಕಿಸುವುದು ಹಿತವಲ್ಲ. ಇರಲಿ ತಾಳು, ಪಕ್ಕ ವರ್ತಮಾನವು ಹೋರಾಡುತ್ತಿದ್ದ ಮಿತ್ರ ಸದಮಲ ಪವಿತ್ರ. ಅಹೋ ಸುಗ್ರೀವ, ಅಹೋ ಅಂಜನ ಸುತನೇ, ನಾನು ಮದಂದನಾಗಿ ರಾಮ ಲಕ್ಷ್ಮಣನ್ನು ಕಳೆದುಕೊಂಡೆವು. ಅಯ್ಯೋ ರಾಮ, ಇಂತಹ ಅಪಕೀರ್ತಿಯನ್ನ ತಲೆಯ ಮೇಲೆ ಓರಿಸಿದೆಯಾ? ಎನ್ನನ್ನು ಕೈ ಬಿಟ್ಟು ಹೋದೆಯಾ? ದೈವವು ಎಂತಿರಬಹುದು. ದುಷ್ಟರು ರಾಮ ಲಕ್ಷ್ಮಣರನ್ನು ಕೊಂದರು ಅಥವಾ ಇನ್ನೇನಾದರೂ ಮಾಡಿದರು. ಏನು ಉಪಾಯ ತೋರಲಿಲ್ಲ. ಜಾನಕಿ ರಾಮಚಂದ್ರ ಕೇಳಿದರೆ ಆಫ್ ಮಾಡಲೇ ಎಲ್ಲರೂ ಆ ಚಾಂಡಾಲರ ಧಾವಕಟಿಗೆ ಹೋಗಿರಬಹುದು. ಸೀತಾರಾಮನ ಭಯಕ್ಕೆ ತೀರಲಿಲ್ಲ. ನಾ ಸತಮೂರ್ಖನಾದನಲ್ಲ ಸುಗ್ರೀವ. ಅಹೋ ಮಹಾರಥಿ, ನಿನ್ನ ಅನುಮತಿಯಂತೆ ವರ್ತಿಸಿದರೆ ಚೆನ್ನಾಗಿತ್ತು. ರಾಮಚಂದ್ರನನ್ನ ಭುಜದ ಅಂಗಳ ಸತ್ತೋ ಪರೀಕ್ಷೆ ಮಾಡಬೇಕೆಂದು ಕಣ್ಮರೆಯಾದೀಯ. ಇನ್ನಾರಿಗೆ ಶರಣ ಹೋಗಲಿ ರಾಮ. ಅಹೋ ಆಂಜನೇಯ, ಅಪ್ಪೋ ಒಡೆಯನಾದ ಸುಗ್ರೀವನೇ, ನೇನು ಗಟ್ಟಿಗನೆ ಎಂದು ನಂಬಿಕೆ ಇಟ್ಟದಕ್ಕೆ ಬಾಲದಿಂದ ಕೋಟೆಯಮ್ಮ ಕಟ್ಟಿ ಏನು ಮಂಗಾಟ ಮಾಡಿಬಿಟ್ಟೆ. ಶ್ರೀ ರಾಮ ಲಕ್ಷ್ಮಣನನ್ನು ಕಳೆದು ಬಿಟ್ಟೆ. ಅಜವ ನೀರಡಿಕೆ ಕಟ್ಟಿ ಹೊಡೆದಾಡ್ದೆಯಲ್ಲ, ಮಣ್ಣು ಪಾಲು ಮಾಡಿಬಿಟ್ಟೆ. ನೇನಂತ ಗಟ್ಟಿಗನೆ ಏನ ಮಾತನಾಡಿದ ಸುಗ್ರೀವನೇ. ಮಂಗನಂದರ ಮಣ್ಣು ಮುಗಿಸಿ ಸ್ವಾಗತಕ್ಕೆ ಮಾಡಿ ಕಪಿಸನವನ್ನು ಅಳೆದು ಬಿಟ್ಟೆ. ನಿನ್ನಂತ ಸಂಭಾವಿತರು ಇನ್ನೊಬ್ಬರು ಕೂಡಿದರೆ ಮೂರು ಲೋಕವೇ ಸುಡುವರೆ. ಏತಕ್ಕಿರುವರೆ ಹಾಳಾಗಿ ಹೋಗಬಾರದೆ. ಅಹೋ ಹನುಮಂತ, ಅಹೋ ಸುಗ್ರೀವ, ನೀನು ಒಳ್ಳೆಯ ಕೆಲಸವನ್ನು ಮಾಡಿದೆ. ಲಂಕೆಗೆ ಹೋಗಿ ರಾವಣನ ಕಡೆಯಿಂದ ಸುಳ್ಳು ವರ್ತಮಾನವನ್ನು ಮಾಡಿ ರಾವಣನಿಗೆ ಜಗಳ ಹಚ್ಚಿದೆ. ನಮ್ಮನ್ನು ಹಾಳು ಮಾಡಿದೆ. ನಾಚಿಕೆ ಇಲ್ಲದ ಸಾಯಬಾರದನ್ನು ಮಾರಿದೆ. ಇದು ನಮ್ಮ ದುರ್ಗತ. ಬಳಿರ್ರಿ ಎಲ್ಲ ಈ ಸುಗ್ರೀವ, ವಿಭೀಷಣ ಮುಂತಾದ ಕುಲ್ಲ ಕಪಿಲಗಳಿರ ಬೋಳಿರ ವೀರಾದಿ ವೀರ ಜಗಜ್ಜಟ್ಟಿಯಾದ ಆಂಜನೇಯಂ ತೊಡಿವಿ ಕುಲ್ಲ ಮಾತುಗಳನ್ನಾಡಿದರೆ ನಾನೇನೋ ಅಂಜುವುದಿಲ್ಲ. ಎನ್ನ ಕೂಡ ನಿಮಗೆ ವಾಗ್ದಾನ ತರವಲ್ಲ. ಸೋಮ್ಮನೆ ನಿಮ್ಮ ಕೆಲಸಗಳಿಗೆ ನಡಿಗೆರೆ ಎಲ್ಲವಾಗಿ ತಂದರ ಬಾಪರ ನಿಮ್ಮನ್ನ ಒಂದೇ ವರಿಯಾಗಿ ಬಗೆದ ಗಗನ ಮಂಡಲ ಕೆತ್ತು ದೊಪ್ಪರ ಹಪ್ಪಳಿಸಿ ನಿಮ್ಮ ಕರಂಗಳನ್ನು ಕುಪ್ಪಗೊಳಿಸಿ ಬಿಡುವೆ. ಹೆಚ್ಚಿಗೆ ಮಾತನಾಡದೆ ಬಾಯಿ ಮುಚ್ಚಿಕೊಳ್ಳಿರ ಅಹೋ ಒಡೆಯನಾದ ಸುಗ್ರೀವನೇ. ಹನುಮಂತನೇ, ಶ್ರೀರಾಮನನ್ನ ಕಳೆದುಕೊಂಡು ನನ್ನ ಚಿಂತಿಸಬೇಡ. ಹಪ್ಪಣೆಯಲ್ಲಿಟ್ಟರೆ ಆತಾಳ ವಿತ್ತಾಳ ರಸ ತಾಳ ಸಪ್ತ ಲೋಕಗಳಲ್ಲಿ ದಾನವರು ಶ್ರೀರಾಮನನ್ನು ಲಕ್ಷ್ಮಣನ್ನು ಕೊಂಡೊಯ್ದು ಅಡಗಿರಲೇ. ಆ ರಕ್ಕಸರನ್ನೇ ಎನ್ನ ಪಾದದ ಅಂಗಳಿಂದ ಒದ್ದು ಸಪ್ತಾದಿಗಳಲ್ಲಿ 10 ದಂಡವರನಿಗೆ ಅವರ ಹೆಣಗಳ ಬಂಡಿಗಳ ಮೇಲೇರಿಸಿ ಸಾಲಗಟ್ಟೆ ಹೊಡಿಸುವನು. ಇದಕ್ಕೆ ತಪ್ಪಿ ರಾಮ ಲಕ್ಷ್ಮಣರನ್ನು ತಂದು ಒಪ್ಪಿಸಿ ಹೋದರೆ ವೀರ ಮಾತೆಯಾದ ಅಂಜನಾದೇವಿ ಗರ್ಭದಲ್ಲಿ ಹುಟ್ಟಿ ದಿಟ್ಟಾದಿ ದಿಟ್ಟ ಕಟುಗ್ರ ಮಾರುತಿ ಆಂಜನ ಎಂಬ ನಾಮವತ್ತಕ್ಕೆ ಸುಗ್ರೀವ ರಾಮನ ಕರಣ ಒಂದೆಡೆ ರಾಜ ನತಕಲ್ಪಭೂಜ.
ಓ ಮಾರುತಿ, ಭೂಪತಿ ಆಹೋ ಮಾರುತಿ, ಅಹೋ ಸುಗ್ರೀವ, ಶ್ರೀರಾಮ ಲಕ್ಷ್ಮಣರಂಬ ಈರವಣ ಮೈರವಣರಂಬ ರಕ್ಕಸರು ಪಾತಾಳ ಲೋಕಕ್ಕೆ ಸುರಂಗ ಮಾರ್ಗವನ್ನಿಟ್ಟು ತೆಗೆದುಕೊಂಡೋಗಿರುವರ. ಅಹೋ ಮಾರುತಿ, ಅಹೋ ರಾಜ ಸುಗ್ರೀವ, ಈಗ ಇದೇ ಸುರಂಗ ಮಾರ್ಗವಾಗಿ ರಾಮ ಲಕ್ಷ್ಮಣರನ್ನು ಹುಡುಕಿಕೊಂಡು ಬಾಯಿ ವಾಯುಪುತ್ರ ಅತಿ ಸಮಸ್ತ. ನಿನ್ನಿಷ್ಟದಂತಾಗಲಿ ರಾಜ. ಅಹೋ ಮಾರುತಿ, ಅಹೋ ಮಾರುತಿ, ಅಹೋ ಸುಗ್ರೀವ, ಶ್ರೀ ರಾಮ ಲಕ್ಷ್ಮಣರನ್ನು ತಂದು ಒಪ್ಪಿಸುವ ಭಾರ ನಿನ್ನದಾಯಿತು. ಆದ ಕಾರಣದಿಂದ ನಾವಿನ್ನು ಹೋಗೋಣ ನಡಿ, ಹಂಜನ ಸುತ್ತನೆ ಹೋಗೋಣ ನಡಿ ಬಗು ಬಗಲೇ. ಬೆಳೆ ಬೆಳೆರೇ ಅಲಾಯಿ ಅಷ್ಟ ದಿಕ್ಪಾಲಕರೇ, ನವಗ್ರಗಳೇ, ದಿಗ್ಜಂಗಳೇ, ಸಪ್ತ ಸಮುದ್ರಗಳೇ, ನೀವು ಏನು ಉತ್ಪಾತವಾಗಿತ್ತೆಂದು ಎದೆ ಹೊಡಿಬೇಡಿರಿ. ವೀರಾದಿ ವೀರ ಧೀರ ಆಂಜನೇಯನ ಬಳಿರ ಹಾಲಲಲಲಲಲಲಲಲಲಲಲ. ಆ ಕಳ್ಳ ರಕ್ಕಸರ ಕೊರೆದಿರುವ ಸುರಂಗ ಮಾರ್ಗವಾಗಿ ಬೋರೆಂಬಂತೆ ಪಾತಾಳ ಲೋಕಕ್ಕೆ ಇಳಿದು ಹೋಗುವನು. ನಿಮ್ಮ ನಿಮ್ಮ ಕರಡೆಯು ಶ್ರೀರಾಮಚಂದ್ರ ಆಶೀರ್ವಾದ ಹೊಂದಿರಲಿ. ಬೆಳೆ ಬೆಳೆಯಲ್ಲ ಸಾರಥಿ, ಜಾಗ್ರತೆಯಿಂದ ಅಶೋಕವನಕ್ಕೆ ರಥವನ್ನು ಬಿಡುವಂತಲಾದ ಸಾರಥಿ ನಿಂಬಿಸ್ತಂತೆ. ದೇವ ಉದಾರಂತ ಕೇಳಿದೆ, ಬಂದವರನ್ನು ದಾರಂತ ಕೇಳಿದರಿಯೇ ಭಾಗ್ಯದಾಚರಿಯೇ. ಬಳಿರ್ಯಲೈ ಮನ್ನವ ದೇವ ದೊಡ್ಡೊಡಲನ ಜಿಮ್ಮುತ್ತ ದೊಡ್ಡ ಮಣಿಗಳಂಬೇದಿಸುತ್ತ ತಳಕ್ಕೆಂದು ಉದುರಿದವು. ಸಮಸಿಂಹ ಗರ್ಜನೆಯಿಂದ ಬಂದ ಸದಾ ಭೀಕರ ಬಳಿರ ಚಟಸ್ಫುಟ ದುರ್ಬಟ ಮಕುಟಿತ ತಟಘಟಿತ ವೀರ ವೇಷಣದಿಂದ ತಿರುಗಿಸಿದರು. ಯಾವ ಧೈರ್ಯಗಳನ್ನು ದಿಕ್ಪಾಲಕರಾದರು. ರಾಮಣ್ಣವ ದೇವ ಈ ವೀರಾದ ವೀರನೊಂದಾರೊಂದು ಕೇಳುವ ನೀನು ದಾರು ಕಿಂಕರ ಹಿಮಕುಲನ ಭಯಂಕರ. ಓಹೋ ದೇವ, ನಾವು ಉದಾರಂದರೆ ಕರ್ನಾಟಕ ದೇಶದಲ್ಲಿರುವುದು ಸಿಮೆಂಟು, ಅದರಷ್ಟು ಗಟ್ಟಿಲ್ಲ ಈಗಿನ ಗೌರ್ಮೆಂಟು. ಎಲ್ಲರೂ ಆಗಬೇಕಂತಾರೆ ಊರಿನ ಪ್ರೆಸಿಡೆಂಟು. ನಾನು ಆಗಬೇಕಂತ ಕಳೆದುಕೊಂಡೆ 14 ಲಕ್ಷ 18 14 ಲಕ್ಷಗಳನ್ನು ಕಳೆದುಕೊಂಡು 8 ಓಟದಲ್ಲಿ ನೊಂಟು ಬಂದ ಸೊಂಟ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಸಾರಥಿ ನಾವುದಾರೆಂದರೆ ತಾವುದಾರ ದೇವ. ಮೇರು ಮಂದಾರ ಹಿಮಾಚಲ ಮುಂತಾದ ಮಹಾಪ್ರತಿಭೆ ಗಿರಿಗಳು ವಿಖ್ಯಾತ ಕಿಷ್ಕಿಂದ ನಗರಕ್ಕಾಧಿಪತಿಯಾದ ಸುಗ್ರೀವ ರಾಜನಿಗೆ ಜ್ಯೇಷ್ಠ ಮಂತ್ರಿ ಎನಿಸುವ ವಜ್ರ ದೇಹದಿಂದ ಜಿತೇಂದ್ರಿಯಾದ ಮಿಶ್ರವಾದ ಉಗುಳುಗಳನ್ನು ನುಂಗಿದ ಮಕರದ್ದೆ ಉದರದೊಳಗೆಣಿಸಿ ರಾಮಣ್ಣವ ಪರ್ವತ ಕಾರ್ಯವಾಗಿ ಬೆಳೆದ ಸಕಲ ವಿದ್ಯೆ ಕಳ್ಳ ಕೋವಿಂದನಿಗೆ ಪಾತಾಳ ಲೋಕಕ್ಕೆ ಅಧಿಪತಿಯಾದ ಐರವಣನ ಸೇನಾಧಿಪತಿ ಮಕರದ್ದ ಜನಂತ ಜೈ ಬೇರೆ ನೋಡಿಸಿ ಸಾರಥಿ ಹರಿ ಜಾಗ್ರತೆ.
ಮಕರತ್ವಜ ಮಹಾರಾಜರ ನೀವಾದರೆ ಸುಂದರವಾದ ಈ ಸಭಾ ಮಧ್ಯಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದುಯ ಪ್ರಭಾವ. ಬಳಿರಿಯಲೈ ಸಾರಥಿ ಸುಂದರವಾದ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ನಮ್ಮ ರಾಜನಾದ ಐರಾವಣನು ಏನೋ ಒಂದು ಕಾರ್ಯದ ಸಲುವಾಗಿ ಕರೆಸಿದ ಕಾರಣ ಬರೋಣವಾಯ್ತು ಕಂಡಿಯ ಸಾರಥಿ. ನಮ್ಮ ರಾಜನಂ ತೋರಿಸು ಅತಿ ಜಾಗ್ರತೆ. ನಿಮ್ಮಿಷ್ಟಂತ ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಚಂದ್ರಸೇನೆ ಚಂದ್ರಸೇನೆ ಆಹಾ ಇದೇನು ಪರಮಾಚಾರವು, ಅಂದವಾದ ಮಂದಿರವು ಎನ್ನ ಮನಂದಕ್ಕೆ ಗೊಳಿಸುತ್ತಿರುವುದು. ಇದರ ಮಂದಿರವನ್ನು ನೋಡಿದರೆ ಇಂದ ಮೂಳಿಯಾದ ಕಪ್ಪು ಕೊರಡು ಬಿಟ್ಟು ಅಂದವ ತಂದವ ಪರ್ವತಂ ಬಂದು ದಿವಾಕರನಲ್ಲಿ ಕೂಡ ತನ್ನ ಪ್ರಕಾಶಿಯಮ್ಮು ಕಾಣುವುದು. ಇದೇ ಕುಮದ ಬಾಂಧವ ಅನಿಬೇಕೆ ಈ ಗೃಹ ಧಾರಾಗಿರುವುದು. ಬಳಿರೆ ಹನುಮಂತನ ನಿಲ್ಲಿಸಪಟ್ಟ ಬಾಲಕೋಟಿಗೆ ಬಿಟ್ಟು ಸಮಸ್ಯೆ ಕಪಿನಾಯಕರು ನಾವು ಬಿಟ್ಟು ಇಲ್ಲಿಗೆ ಹೇಗೆ ಬಂದೆವ. ಅಯ್ಯೋ ಸೀತಿಯಪ್ಪಳು ರಾಕ್ಷಸನಲ್ಲಿ ಸಿಲುಕಿ ಕಷ್ಟಪಡ್ತೆಂದು ತಿಳಿದೇನಲ್ಲ. ನಾವು ಸವಾ ಸುಷ್ಟರ ಕೈಯಲ್ಲಿ ಸಿಲುಕಿ ಬಂದೆವು. ಈ ಕಷ್ಟಾತ್ಮಕ ನಮ್ಮನ್ನೇ ಏನು ಮಾಡೋರು. ಸಾರಥಿ ಭೂಪತಿ ಆಹಾ ಇದೇನು ಶಬ್ದವೋ ಅಥವಾ ಕನಸಿನ ವಿಕಾಸವೋ? ಹಾ ಎಂದಿಗೆ ಮಾಯಾಜಾಲ ಹೌದು. ಬೆಳೆರೆ ಕುಳ ಧನಜಾತರ್ಗಳಿರ ಈ ರೋಗದ ಹುಟ್ಟಿ ನಿಮ್ಮ ಮಾಯ ಡಿಂಬಮ್ಮ ತೋರಲು ಬಂದರೆ ನಮ್ಮನ್ನ ಕದ್ದು ತಂದಿರುವಿಗ ಅಲ್ಲ ಸಾರಥಿ. ಭೂಪತಿ ಬೆಳೆರೆ ರೋಗದ ಹುಟ್ಟಿ ಶ್ರೀರಾಮನ ಮುಂದೆ ನಿಮ್ಮ ಮಾಯ ಡಿಂಬಮ್ಮ ತೋರಲು ಬಂದರೆ ನಮ್ಮನ್ನ ಕದ್ದು ತಂದಿರುವಿಗ. ಯಾಕೋ ಎನ್ನ ಕರದೊಳ ಮರಿಯುವ ಕೋರ್ಗಾಣಿಗೆ ಬಂದಿದೆ. ಆ ಕರನಾಂತರ ಸೆಳೆದ ಬಿಟ್ಟರೆ ಸಪ್ತ ಲೋಕಕ್ಕೆ ಕ್ಷಣ ಮಾತ್ರ ಜೋಳಪಟ್ಟಿ ಎಬ್ಬಿಸಿಬಿಡುವನು. ಇದಕ್ಕೆ ತಪ್ಪಿದರೆ ವಕ್ಷ ಇಕ್ಷ ನಷ್ಟ. ಇಂದ್ರಾಜಗಳಿರ ವಂದಿತನಾದ ಶ್ರೀರಾಮ ರಣೋದ್ಧಾಮ ಇರುಪಕಲ ನಾಮವತ್ತ ಕೇಳಿರಿ. ಆ ರಾಕ್ಷಸರ ಕಡೆಗಿಂದ ಮುಂದೆ ಏನು ಜರಗೋದ ನೋಡೋಣ ಸಾರಥಿ ಅತಿ ಜಾಗ್ರತೆ. ನಿಮ್ಮಿಷ್ಟಂತ ಭೂಪತಿ ಆಹಾ ಇದೇನು ಸೋಜಿಗವು. ಇಲ್ಲಿ ಇರುವರು ತಮ್ಮಷ್ಟೇ ತಾವೇ ಗುಣಗಟ್ಟುತ್ತಾ ಎಲ್ಲಮ್ಮ ಕಡೆಗೆ ನೋಡುತ್ತಾ ನಿಂತಿರುವರು. ಇವರು ಪರೀಕ್ಷಿಸಿ ಮಾತನಾಡಿಸೋಣ. ಹೇ ಮಜಗಾಜಗಾಬಿಲಿ ಸಡಗರಿಂದ ತೆಗೆದು ಆಭರಣ ಬಿಟ್ಟು ಮಣ್ಣು ಮತ್ತು ಲೇಸದ ಬಂದಿಗೆ ಸಿರಿಯಳಿ ನೀನೇದಾರ ಯಕ್ಷ ಕಿಲ್ಲಾರ ಕಿಲ್ಬೇಷ ಗರುಡ ಗಂಧರ್ವ ನಾಯಕರ ಪೈಕಿ ನೀನೇದಾರ. ಇಲ್ಲಿ ಇರೋದ ಕಾರಣ ಬೆಳವಂತಳಿಗೆ ನಾರ ಮೇಲೆ ಸುಂದರ ಹೇ ಶ್ರೀಯಳೆ ನಾನು ದಾರೆಂದರೆ ನೀನು ದಾರು. ಐ ರಾವಣನ ಮಡದಿಯಳಾದ ನನ್ನ ಹೆಸರು ಚಂದ್ರಸೇನೆ ಎಂದು ಕರೆಯುವರು. ಇಲ್ಲಿ ಅದಕ್ಕೆ ನಾನೇನ ಮಾಡುವ ಇಲ್ಲಿ ಬಂದ ಕಾರಣವೇನು? ಹೀಗೆ ಸಂಚಾರಕ್ಕಾಗಿ ಬಂದೆನು, ನಿನ್ನನ್ನು ಕಂಡೆನು, ಮೋಹಗೊಂಡೆನು. ಸುಂದರ ಹೇ ಶ್ರೀಯಳೆ ನಿನ್ನನ್ನು ಬಯಸಿ ನಿನ್ನ ಹತ್ತಿರಕ್ಕೆ ಬಂದೆನು ರಾಜ ರವಿಕೋಟಿ ತೇಜ.
ಏಹೇ ಏಹೇ ಎಲ್ಲ ಸುಂದರ ಪ್ರೇಮಿಸ ಮಧುರಾಕ್ಷಿ ಗಗನ ಮಣ್ಣಲ್ಲಿದ್ದ ಸಂದರ ಸಕೋರ ಪಕ್ಷಿ ಅಂತ ನೀನು ನನ್ನನ್ನು ಬಯಸಿಗ ಛೀ ಉಚ್ಚಳ ಇಂಥ ಸುತ್ತ ಕಾರ್ಯ ಬಿಟ್ಟು ನಿನ್ನ ಮಂದಿರ ಕತ್ತರಳೆ ಬುದ್ಧಿ ಏನಳೆ ಸೇತಿ ಬರಕ್ಕಳ ರಾಮ ಹೋ ಶ್ರೀಳೆ ಸುಂದರ ಶ್ರೀಳೆ ಹೇಳುವಿನ ಕೇಳು. ಅದನ್ನು ಚೆನ್ನಾಗಳು ರಾಮ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ, ಮನಸ್ಸಿನ ಆಸೆ ಹೇಳಲೇನು, ನನ್ನನ್ನು ಗೆಲ್ಲೋ ನೀನು, ಮನಸ್ಸನ್ನು ಕೊಡುವೆ ನಾನು, ಆಮೇಲೆ ಪ್ರೀತಿ ಅಲ್ಲವೇನೋ. ಧೈರ್ಯದು ಬಂದೈತೆ ಬಾರ ಬಳಿಗೆ ಹಚ್ಚಿಡ್ತೀರಾ, ನಿನ್ನ ಬಿಟ್ಟು ಹೋಗಲಾರೆ ಬಾರನೆ ಬಳಿಗೆ, ನಿನ್ನ ಬಿಟ್ಟು ಬಾಳಲಾರೆ ಬಾರನೆ ಬಳಿಗೆ, ಬಾ 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 ಬಾ. ರಾಮ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಸುಂದರ, ಹೋ ಶ್ರೀಳೆ ನಿನ್ನ ರೂಪ ಲಾವಣ್ಯಕ್ಕೆ ಮನಸೋತು ನಿನ್ನ ಹತ್ತಿರಕ್ಕೆ ಬಂದಿರುವೆನು. ಹತ್ತಿರ ಬಂದ ರೂಪ ಲಾವಣ್ಯ ಬಂದರೆ ನಾನೇನು ಮಾಡಲ? ಹತ್ತಿರ ಬಂದ ಸ್ತ್ರೀಗಳನ್ನು ಒಲ್ಲೆ ಎನ್ನುವುದು ನಿನ್ನಂಥ ಪುರುಷನ ಲಕ್ಷಣವಲ್ಲ. ಸುಮ್ಮನೆ ಎನ್ನ ಪ್ರೀತಿಯನ್ನು ಒಪ್ಪಿಕೋ ರಾಮ, ನಿರಾಕರಿಸಬೇಡ ನನ್ನ ಪ್ರೇಮ. ಹೇ ಶ್ರೀಳೆ ಸುಂದರ, ಹುಚ್ಚ ತಲೆ ಏರಿದ ಮನಸ್ಸರು ಬಚ್ಚಲ ಕುಡಿದು ಸಾಯುವಂತೆ ನಿನಗೆ ಏನಾದರೂ ಹುಚ್ಚ ಹಿಡಿದ? ಛೇ ಹುಚ್ಚಲ, ಹೆಚ್ಚಾಗಿ ಮಾತನಾಡಿದರೆ ಎಲ್ಲ ಹೃದಯ ಹರಿಗಿದ ಕೋಪ ಬೇಯಿಸಂತೆ ಬಡ್ದು ಹೆಪ್ಸಂತಾಯ್ತು. ಜಡ್ದಾತ್ರಿ ಮುಂಜಾನಾತ್ರಿ ರಾಮ ಹೋ ಶ್ರೀ ಹತ್ತಿರ ಬಾ. ನಾನು ಎಷ್ಟು ಮಾತ್ರಕ್ಕೆ ಬರೋದಲ್ಲ, ನೀನು ಬಂದರೆ ನಾನೇನು ಮಾಡಲಿ? ಗೋರನಂತ ಮಾತನಾಡು, ನಾನು ಅದಕ್ಕೆ ಹೋಗಲ್ಲ. ಹೇಳಿಗಲ್ಲ ನೀನು ಹತ್ತಿರ ಬಂದಿರಿ ಸಿಂತಿಲ್ಲ, ನಾನು ಎಷ್ಟು ಮಾತ್ರ ಕೊಡೋದಿಲ್ಲ. ಹೌದು ಶ್ರೀ, ಅದೆಲ್ಲ ಸಣ್ಣ ಹಾಗೆಲ್ಲ. ಸುಂದರ, ಹೋ ಶ್ರೀ, ಚೆನ್ನಾಗಿ ಕೇಳು. ಎಷ್ಟು ಮಾತ್ರ ನಾನು ಕೊಡೋದಲ್ಲ. ರಾಮ, ಹೋ ಶ್ರೀ, ನೀನಿಲ್ಲದೆ ಶ್ರೀ ರಾಮ, ನೀನಿಲ್ಲದೆ ಕ್ಷಣನೋ ನಾ ಬದುಕನೆ. ರಾಮ, ಹೋ ಶ್ರೀ, ಕ್ಷಣ ಕ್ಷಣ ನಿನ್ನ ನೋಡಿ ಬೆಂಡಾದೆ. ನೀನು ಎಷ್ಟು ಡ್ಯಾನ್ಸನ್ನ ಮಾಡಿದ್ರೆ ನಾನು ಕೊಡೋದಲ್ಲ. ಹೇಳು ನನ್ನ ಮಾತು ಎಂದು ಕೇಳದೆ, ಹೇಳು ನನ್ನ ಮಾತು ಎಂದು ಕೇಳದೆ, ಹೇಳು ನನ್ನ ಮಾತು ಎಂದು ಕೇಳದೆ. ರಾಮ, ನೀನಿಲ್ಲದೆ ಹಿರಿಯ ನೀ ಬಾರದೆ, ಕ್ಷಣ ಕ್ಷಣ ನಿನ್ನ ನೋಡಿ
ಅಹೋ ವೀರನೇ, ಓ ಚಂದ್ರ ಸೇನೆ ಸುಂದರ, ಶ್ರೀಳೆ ರಾಮ, ಹೇ ಚಂದ್ರ ಸೇನೆ, ನಾನೆಷ್ಟು ಬೇಡಿಕೊಂಡರೂ ನೀನು ಒಂದೇ ಹಠದಿಂದ ಒಳ್ಳೆ ಅನ್ನು ಹೇಳುತ್ತಿರುವೆಯಾ? ನೀನು ಎಷ್ಟು ಬೇಡಿಕೊಂಡಿರಿ, ನಾನು ಇಷ್ಟು ಮಾತ್ರ ಕೊಡುವುದಲ್ಲ. ರಾಮ, ಚಂದ್ರ ಸೇನೆ, ನಿನ್ನ ರೂಪ ಲಾವಣ್ಯಕ್ಕೆ ಮನಸ್ಸೊತ್ತು ಬಂದಿರುವೇನೋ. ನೀನು ರೂಪ ಲಾವಣ್ಯ ಬಂದಿರಿ ಸಿಂತಲ್ಲ, ನಿನ್ನನ್ನು ಮಾತಕ್ಕೆ ಎಷ್ಟು ಮಾತ್ರ ಕೊಡುವುದಲ್ಲ. ಹತ್ತಿರ ಬಾ ಸುಂದರ, ವೀರಾದಿ ವೀರ. ಹೇ ಮೂಢಗಾಮಿನಿ, ತಿರುಪೆ ಕೂಡ ತಿನ್ನುಕೊಂಡು ರಾಣಿ ಏಕ ಮಾತನಾಡಿದೆ. ಈ ಮಂಕತನವನ್ನು ಒತ್ತಟ್ಟಿಗಿಡು, ಪರ ಪುರುಷನ ಲಜ್ಜೆ ಇದೆ. ಇಂಥ ಸುತ್ತ ಕಾರ್ಯಕ್ಕೆ ಮನಸ್ಸು ಹೇಳುವೆಯಾ? ನಾನೇನು ಹುಚ್ಚದ? ಶ್ರೀರಾಮನ ಮುಂದೆ ಎತ್ತುಗಳು ಮಾತನಾಡಿದರೆ ನಿನ್ನ ಉಚ್ಚಪಡಿಸೋನು. ಸುಮ್ಮನೆ ನನ್ನ ಸಾಧಕ ನಡೆ ಜಡ್ದಾದ್ರಿ ಮಂದಳಗಾದ್ರ. ರಾಮ, ಓ ಚಂದ್ರಸೇನ, ನೋಡು. ಎಷ್ಟು ಮಾತ್ರ ನೋಡೋದಲ್ಲ, ಸಾಧ್ಯವಲ್ಲ ಶ್ರೀ ಹೇಳಿ. ಹೌದೇ? ಚಂದ್ರಸೇನ, ಹಾಲು ಹಣ್ಣು ಕೂಡಿದಂಗೆ ಕೂಡಿ ನಲಿಯುವ, ಮಳ ಚೆಲ್ಲಿದಂಗೆ ಚೆಲ್ಲಿ ನಲಿಯುವ, ಬಾಬಾರೋ ನನ್ನ ರಾಜ ನೀನಾದೆ ರವಿ ತೇಜ, ನಿನ್ನ ಬಿಟ್ಟು ಹೋಗಲಾರೆ ಹತ್ತಿರ ಬಾ. ಸುಂದರ, ರಾಮ, ಹೇ ಶ್ರೀಳೆ, ಸುಮ್ಮನೆ ಹೊತ್ತು ವ್ಯರ್ಥ ಮಾಡಿ ಸಮಯವನ್ನು ಕಳೆಯಬೇಡ. ನನ್ನ ಪ್ರೀತಿಯನ್ನು ಒಪ್ಪಿಕೋ, ನನ್ನ ಆಸೆಯನ್ನು ಪೂರೈಸು. ಎನ್ನ ಹದರಾಮೃತವನ್ನು ಸವಿಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ತಿರುವೆ. ಏನು ಮಾತನಾಡಿದೆ? ಇದ್ದ ಮಾತನ್ನು ಹೇಳಿದೆ ರಾಮ, ನಿರಾಕರಿಸಬೇಡ ನನ್ನ ಪ್ರೇಮ. ಹೇ ಚಂಡ ದಿನದ ಮುಟ್ಟ ಆಟ ಮಾಡುವ ಚಂಡಿ ಮಹನಿನೇ ಸುಂದರ, ಎಣ್ಣ ಕುಡಕರಂತೆ ಕಾಮಬಾದಿಗೆ ಪೀಡ ತಳಗಿ ಸನ್ನೆ ಮಾಡಿ ಮುಖದ ಮೇಲೆ ಮೀಸಿಯನ್ನು ಕರೆದು ಯುವಕರನ್ನು ಆಲಿಸಿ ಬಾಂಧ ಕರೆದರೆ ನಾನು ನಿನಗೂ ಸಭಾಗವಲ್ಲ. ಇಂಥ ಪುಂಡತನ ಮಾಡಬೇಕಂದ್ರೆ ನಿನ್ನ ಗಂಡನ ಸೆಂಡಲೇ ಹೇಗೆ ಲೇ ಸೆಂಡ. ಸುಂದರ, ಈ
ಈ ಭೂಮಂಡಲೊಳಗೆ ನಿನ್ನಂತ ಪುಂಡ ಸಿರಿಯಳು ನಾನು ಎಲ್ಲೋ ಕಾಣಲ್ಲ. ಎಲ್ಲಮ್ಮ ಏಕಂತರ ಮರಿಕೆ ಕರೆಯುವುದು ತರವಲ್ಲ. ನಿನ್ನ ಪತಿ ಸೇವೆಯಲ್ಲಿ ಮನವಿಟ್ಟು ನೋಡು, ಇದ್ರ ಹೊತ್ತಿನ ಏನಾದ್ರು ಬೇಡ. ನಿನ್ನ ಗುರಕತ್ತರೇ ನೀ ಸತ್ತು ಬೇಡ. ರಾಮ, ಚಂದ್ರಸೇನೆ ಸುತ್ತಮುತ್ತ ಯಾರು ಇಲ್ಲ, ನಾನು ನೀನು ಇಲ್ಲಿ ಅಲ್ಲ. ಕೊಡುವೆ ಕಾಣಿಕೆ, ಸುತ್ತಮುತ್ತ ಯಾರು ಇಲ್ಲ, ಬಾರ 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 ಬಾರ. ವಿಶ್ವಾಮಿತ್ರನು ತಪವ ಬಿಟ್ಟನು, ಸುಖವ ಕೊಟ್ಟನು. ಎಲ್ಲ ಮಾತನು ಕೇಳು ಎನ್ನುವೆನು, ಬಾರೋ ಹತ್ತಿರ. ಒಲಿದು ಬಾರಯ, ಒಲಿದೊಲಿದು ತಾರಯ. ಸುತ್ತಮುತ್ತ ಯಾರು ಇಲ್ಲ, ಬಾರ 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 ಬಾರ. ರಾಮ, ಸಿರಿಯಳೆ ಏನು ಮಾಡುತ್ತಿರುವೆ? ನಾನು ಏನು ಮಾಡುವಲ್ಲ ಸಿರಿಯಳೆ. ನೀರು ಕುಡ್ದಾನಮ್ಮ, ಏನು ಮಾಡಿಲ್ಲ. ಏನು ಮಾಡಲಿಲ್ಲವೇ ರಾಮ? ಭಾಳ ಇದ್ದಂಗೈತಿ ಪ್ರೀತಿ ಎತ್ತಿನ ಮೇಲೆ ನಿನಗೆ. ಅದು ಎಂದಿಗೂ ಸಾಧ್ಯವಲ್ಲ ಸಿರಿಯಳೆ. ಏನು ಸಾಧ್ಯವಿಲ್ಲ. ನಿನ್ನನ್ನು ಕೊಡುವುದಲ್ಲ, ಸೀತಿ ಎಂಬಿಟ್ಟು ಅನ್ನ ಸರಿಯನ್ನು ಬಯಸವಲ್ಲ. ಈಗ ನಾನೇನು ಕರೆದೇನೆ? ನೀ ನಿನ್ನ ರೂಪವನ್ನು ನನ್ನ ಸೀತಿಗೆ ಏನು ತಗೊಳ್ಳುವುದು ನಿನ್ನ ಬಣ್ಣ. ಏನು ರಾಮ, ಏನ್ ಚಂದ್ರಸೇನೆ ಏನು ಮಾತನಾಡುತ್ತಿದ್ದೆ? ಸೀತೆಗೆ ಬಿಟ್ಟು ಇದ್ದ ಮಾತಿಗೆ ಹೇಳ್ಬೋದು ಸಿರಿಯಳೆ. ನೀತಿ ಬುದ್ಧಿ ಹೇಳ್ತಿರುವೆಯಾ? ಹೌದು ಸಿರಿಯಳೆ. ರಾಮ, ಚಂದ್ರಸೇನೆ ಹತ್ತಿರ ಬಂದ ಸ್ತ್ರೀಗಳನ್ನು ಒಲ್ಲೆ ಎನ್ನುವುದು ನಿನ್ನಂತ ಪುರುಷನ ಹತ್ತರ ಲಕ್ಷಣ. ಬಂದರೆ ಚಿಂತಿಲ್ಲ, ನೀನು ಸುತ್ತುವುದು. ಹೌದೇ? ಹೌದು ಸಿರಿಯಳೆ. ದೂರದಿಂದ ಮಾತನಾಡು. ನೀನು ಹತ್ತರ ಬಂದರೆ ಸುತ್ತುವುದು. ಎಲ್ಲಿ ಸುಟ್ಟು ಹೋದೆ? ನೀನು ಸುತ್ತುವ ಸಿರಿಯಳೆ. ನನ್ನ ಆಸೆಯನ್ನು ಪೂರೈಸು ಸುಂದರ. ಅದು ಎಂದಿಗೂ ಸಾಧ್ಯವಲ್ಲ ಸಿರಿಯಳೆ. ಕಂಬು ಕಂದೀರ. ಹೇ ನಾರಿ ಮಂಡನ ಕಟ್ಟಾರೆ ಮಾತಿನ ಒಯ್ಯಾರೆ. ಒಂದು ನಿಮಿಷವಾದರೂ ಸೈರಿಸಲೊಂದು ಇಂಥ ತರ್ಕಶಾಸ್ತ್ರ ಸಿರಿಯಾಗಿ ಕಾಮ ಬಾಧೆಯಿಂದ ಪೀಡಿತಳಾಗಿ ಅಲೇ ಮನೇಲಿ ಸೊನ್ನೆ ಮಾಡಿ ಮುಖದ ಮೇಲೆ ಮೀಸಿಯನ್ನು ಒತ್ತಿ ಬರೋರು ಯುವಕರು ಅಲ್ಲಿ ಬಾಂಧ ಕರೆದಿದೆ. ನಿನಗೆ ಹೊಸವಾಗಬಲ್ಲ. ಏನಾರೇ ರಾಮ, ಇಂಥ ಸಂಡಿತನಕ್ಕೆ ಬಿದ್ದು ಅಂಡಲಿದ್ದ ಬೆಂಡಾಗವೇ ಚಿಲ್ಲ. ನಿನ್ನ ತೆನಕ್ಕೆ ಬಿದ್ದು ನಿನ್ನ ಗಂಡನ ಕಂಡರೆ ಖಂಡಿಸಲು. ಇದಕ್ಕೆ ಒಂದು ನೀತಿ ಉಂಟು. ಅದು ಏನಂದರೆ ಪತಿಗೆ ಬಾಂಧೆ ಆಗಲಿದ್ರೆ ಎಲ್ಲನ್ನ ಕೂಡಂದು ಪ್ರಶ್ನೆ ಕೇಳಬಹುದಾ? ನಿನ್ನ ಗಂಡನವರನ್ನಲ್ಲ, ನಾನು ಪರಸರಿಯು ಎಂದಿಗೆ ಶೇಷವನಲ್ಲ. ಎದ್ದು ಬಂದಲ್ಲೇ ಹತ್ತು ಬಡಿದಂತೆ ಆನು ಸದ್ದು ಇಲ್ಲದೆ ನಿದ್ರೊಳಗೆ ಮಲಗಿದ್ದನು. ಅಷ್ಟರ ಒಳಗೆ ಗದ್ದಲ ಮಾಡಿ ನಿದ್ದಿಗೆಮ್ಮೆ ಕಡಿಸಿ ಮಾರನೇ ಇದ್ದಕ್ಕೆ ಸನ್ನದ್ಧನಾಗಿ ತಿದ್ದಿ ಹೇಳುವ ಅದ್ದಿನದ್ದಳೆ ಆಚೆ ಬಿದ್ದು ಹೆಡೆ ಅದ್ದಿನದ್ದಳ. ನೀನು ಸೆನೆಗೆ ಬಂದ್ರೆ ನಾನು ಒಪ್ಪದವಲ್ಲ ಸಿರೆ. ದೂರಿನಂತ ಮಾತನಾಡು ಚಂದ್ರಸೇನ. ನೀನು ಸುಟ್ಟು ಹೋಗುವುದು. ಹೌದೇ? ಹೌದು ಚಂದ್ರಸೇನ.
ಚಂದ್ರಸೇನೆ ಕರೆಂಟ್ ಕೆಲಸನ ಕೊಟ್ಟಿಲ್ಲ ಸುಂದರಿ. ರಾಮ ಚಂದ್ರಸೇನೆ ಹೇಳೇನು ಕೇಳು. ಹಾಗಳು ಚಿನ್ನವು ಚಿನ್ನವು ನನ್ನ ಮನೆಯ ದೇವರು. ಪುಲಗಂಜೆ ದೋಷವು ದೋಷವು ಸುಗುಣ ಶಿಲ್ಪವಂತನು. ಉರಿಯೋ ಸೂಟನು ಅವನ್ಯಾಕೆ, ಕರಗೋ ಚಂದ್ರನು ಅವನ್ಯಾಕೆ ಹೋಲಿಕೆ. ಅಪರಂಜೆ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು. ಮನಬಲ್ಲೆ ನಲಿದಾಡು ನಾಯಕ, ನೆನೆದಂತೆ ತಾಹಾಡೋ ಗಾಯಕ. ಹಗಲಲ್ಲೋ ಇರುಳಲ್ಲೋ ಒಂದೇ ಪ್ರೀತಿಯ ಹೋಲಿಕೆ. ಹಗಲಲ್ಲೋ ಇರುಳಲ್ಲೋ ಒಂದೇ ಪ್ರೀತಿಯ ಹೋಲಿಕೆ. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು. ಸುಂದರ ಓ ಚಂದ್ರಸೇನೆ ರಾಮ, ಶ್ರೀಹಳ ನನ್ನ ಪ್ರೀತಿಯ ಒಪ್ಪಿಕೊ ಎಂದು ನಾನೆಷ್ಟು ಸಾರಿ ಸಾರಿ ಹೇಳಿದರೂ ಒಂದೇ ಮಾತಿನಂತೆ ತಿರಸ್ಕಾರ ಮಾಡ್ತಿರುವೆಯಲ್ಲ. ಹೌದು ಶ್ರೀಹಳೆ. ರಾಮ, ಚಂದ್ರಸೇನೆ ಹೆಣ್ಣು ಹೊಲಿದ ಬಂದಾಗ ಕಣ್ಣನ್ನು ಮುಚ್ಚಿಕೊಳ್ಳಬಾರದು. ಖ್ಯಾತಕ್ಕೆ ಮುಚ್ಚಿಕೊಳ್ಳಬಾರ್ದು. ಹೆಣ್ಣು ಹೊನ್ನು ಮಣ್ಣು ಮೂರು ದೊರೆಯಬೇಕಾದರೆ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ನಾನು ಏಕಪತ್ತಿ ರಸಸ್ಥ ಎಂಬುದು ನಿನಗೂ ಗೊತ್ತಿಲ್ಲವೇ? ಹೌದೇ? ಹೌದು ಚಂದ್ರಸೇನೆ. ರಾಮ, ಶ್ರೀಹಳೆ ನೋಡು, ಎಷ್ಟು ಮಾತ್ರ ನೋಡೋದಲ್ಲ. ನಾನು ನೀನು ನೋಡಿದ್ರೆ ಚಿಂತಿಲ್ಲ, ನಾನು ಇನ್ನ ಕೂಡೋದಲ್ಲ. ಸುಮ್ಮನೆ ನನ್ನ ಕೂಡಿ ಎನ್ನಿಗೆ ಮನಸ್ಸಿಗೆ ಸಂತೋಷಪಡಿಸು. ಅದು ಎಂದಿಗೂ ಸಾಧ್ಯವಲ್ಲ ಶ್ರೀಹಳೆ. ಧೀರಾ, ಹೇ ಚಂದ್ರಸೇನೆ, ನೀನಾಗು ಬಾ ನನ್ನ ಶೂರ. ನೀನು ರೂಪವನ್ನು ಹಾನೇನ ಮಾಡಿಲೆ. ಹೇ ನಾರಿಮಣಿ ಕಲಿಕರವಾಣಿ ಸುಳ್ಳಲು ಆತ ಎನ್ನ ಮಾತನ್ನು ಲಾಲಿಸಿದೆ. ಸೊಳ್ಳೆ ಸೊಳ್ಳೆ ಬಾಳ್ದ ಕಣ್ಣಿಗೆ ಹೌದು, ಇದು ನಿನಗೆ ತರವಲ್ಲ. ನಾನು ಏಕಪತ್ತಿ ರಸ್ತನು ಶ್ರೀರಾಮನು ನಿನ್ನ ಸಂಗಡ ಬಯಸವನಲ್ಲ. ಇದು ಮಾತೊಂದು ನಿಜವಂತ ತಿಳಿ. ಪರ ಪುರುಷರ ಕಾಮ ನಾಟಕ ಕರೆಯುವುದು ತರವಲ್ಲ. ನಾನೇ ಒಯ್ಯಾದೆ. ನೀನು ಎಷ್ಟು ಸಣ್ಣ ಮಾಡಿದೆ. ನಿನ್ನ ಕಡೆ ತಿರುಗಿ ನೋಡವನಲ್ಲ ನಾನು. ಯಾರ ಕಡೆಗೆ ನೋಡುವೆ? ಸೀತೆ ಕಡೆ ನೋಡಬಹುದು ಶ್ರೀಗಳೇ. ಸೀತೆ ಎಲ್ಲಿರುವಳು? ಆ ಮರದಲ್ಲಿ. ಅನಂತದಾಗಿರುವುದು ನಾನು ನೋಡಿಕೊಂಡು ಹೋಗೋದು ಶ್ರೀಗಳೇ. ಎಲ್ಲಿರುವುದು? ಅನಂತದಾಗ ಶ್ರೀಗಳೇ. ಅನಂತದಲ್ಲಿ ಇವಾಗ ಇಲ್ಲವಲ್ಲ. ಬರುವುದು ಶ್ರೀಗಳೇ. ಬರುವಳೆ ಬಂದ ಮೇಲೆ ನೋಡುವಂತ. ಈಗ ನನ್ನ ನೋಡು. ನಾನು ಎಷ್ಟು ಮಾತಾಡ್ತೀನಿ ನಿನ್ನ ಕೊಡಬದಲ್ಲ. ಇವಾಗ ಯಾರನ್ನು ನೋಡುತ್ತಿರುವೆ ನೋಡು, ಸಾಕ್ಷಿ ಜನ ಇದ್ದಾರೆ. ನೀನು ನೋಡಿದ್ರೆ ನಾನು ಎಷ್ಟು ಮಾತ್ರ ಕೊಡಬದಲ್ಲ.
ಹೌದೇ? ಹೌದು ಶ್ರೀಗಳೇ. ಅದು ಒಂದೇ ಮಾತೆ. ಅದೇ ಒಂದು ಮಾತು. ಹೌದು. ಹೌದು ಶ್ರೀಗಳೇ. ಓ ಗೆಳೆಯ ನನ್ನ ಒಡೆಯ, ಓ ರಾಮ ನನ್ನ ಪ್ರೇಮ, ನನ್ನ ಬಾಳಿಗೆ ಬೆಳಕಾದನಿ, ನನ್ನ ಉಸಿರಿಗೆ ಉಸಿರಾದನಿ, ನೀಡು ನೀಡು ರಾಮ. ಓ ಚಂದ್ರಶೇಖರ, ನಾನೊಂದು ಕೇಳುವೆನು, ಏನು ಚಂದ್ರಶೇಖರ? ಕೊಡುವೆಯಾ? ಅದು ಎಂದಿಗೂ ಸಾಧ್ಯವಲ್ಲ ಶ್ರೀಗಳೇ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೋ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೋ. ಕನಸೆಲ್ಲವೂ ನೆನೆಸಾಯಿತು, ನೀ ಬಂದು ಬಾಳೆಲ್ಲ ಬೆಳಕಾಯಿತು. ನೆನಸಾಯಿತು, ನೀ ಬಂದು ಬಾಳೆಲ್ಲ ಬೆಳಕಾಯಿತು. ನನ್ನೊಳವ ಬಲ್ಬಾರು ನನ್ನ ಚೆಲುವ ಬಳಿಬಾರೋ, ಬಳಿ ಬಂದು ಸೇ ಮುತ್ತು ನೀಡು. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೋ ನನ್ನ ಕನಿಯಗೆ, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೋ ನನ್ನ ಕನಿಯಗೆ. ರಾಮ, ರಾಮ. ಓಹೋ ಚಂದ್ರಸೇನೆ, ಧೀರ ಹೇ ಶ್ರೇಯ, ಶೂರ, ಹೇ ಚಂದ್ರಸೇನೆ, ಬಳಿಗೆ ಭಾರ. ಬರೋದಿಲ್ಲ ಶ್ರೀಗಳೇ. ಹೌದೇ? ಹೌದು ಶ್ರೀಗಳೇ. ನಾನು ಬರಲೇ? ನೀನು ಬಂದ್ರೆ ನಾನೇನು ಮಾಡುವೆ? ನಿನ್ನ ಪ್ರೀತಿ ಮಾಡುವೆ. ನಾನು ಎಷ್ಟು ಮಾತಕ್ಕೂ ನೀನು ಕೊಡೋದಲ್ಲ. ಹೌದೇ? ಹೌದು ಚಂದ್ರಸೇನೆ. ರಾಮ, ಹೇ ಶ್ರೀಗಳೇ, ನೋಡು ನನ್ನ ರೂಪ ಲಾವಣ್ಯಕ್ಕೆ ನೀನು ಮನಸ್ಸೋತಿಲ್ಲವೇ? ನೀನು ರೂಪ ಲಾವಣ್ಯ ಬಂದರೆ ಚಿಂತಿಲ್ಲ,
ನಿನ್ನ ಮಾತ್ರಕ್ಕೆ ಎಷ್ಟು ಕೂಡುವುದಲ್ಲ ರಾಮ ಚಂದ್ರಸೇನೆ ನೋಡುದಿಲ್ಲ, ಎಷ್ಟು ಮಾತ್ರಕ್ಕೆ ನೋಡುವುದಲ್ಲ. ನಾನು ನೋಡುತ್ತೀನಲ್ಲ. ನೀನ್ ನೋಡಿದ್ರೆ ಸುತ್ತು ಹೋಗಬಹುದು. ಸುಮ್ಮನೆ ವ್ಯರ್ಥವನ್ನು ಕಳೆಯಬೇಡ, ಸಮಯ ಬಹಳವಿಲ್ಲವೆಂದು ಹೇಳುತ್ತಿರುವೆನು. ನನ್ನ ಕೂಡು ಎಂದು ನಿನ್ನಲ್ಲಿ ಹಂಗಲಾಚಿ ಬೇಡಿಕೊಳ್ತಿರುವೆನು. ರಾಮ ತೋರು ನೀನು ಎಷ್ಟು ಪ್ರೇಮ ಬಂದ್ರು ಸಿಂತಿಲ್ಲ, ನಾನು ಕೊಡುವುದಲ್ಲ. ಹೇ ಮೂರ್ಖಳಾದ ಚಂದ್ರಸೇನೆ, ಎಲ್ಲ ಕೂಡಿ ಯಾತಕ್ಕೆ ತರ್ಕ ಮಾಡಿದೆ? ನಾನು ಏಕಪತ್ರಸ್ತನು ಸೀತೆಯನ್ನು ಬಿಟ್ಟು ಅಂದ ಸಿರಿಯನ್ನು ಬಯಸವಲ್ಲ. ಇದಕ್ಕೆ ಶೋಕವನ್ನು ಹೇಳುವನು ಬಹು ಸಿದ್ಧಿಯಿಂದ ಕೇಳು. ಚೆನ್ನಾಗಿ ಹೇಳು. ಅನಿತ್ಯಂ ಅನನ್ಯಮಯ ಮೂರ್ಖತ್ತವ ಯಮಲೋಕಿತ ನಿಶ್ಚಿತ ನಿಶ್ಚಿತ ಹೇಮ ದೋಷೈತೆ ಭಾವ ಜಯ ಏಹೇ ನಾರಿ. ಇದರ ತಾಪ್ತಿರೇನೆಂದರೆ ಅದೇನು ಸುಂದರ? ಸುಳ್ಳು ಆಗದಂತೆ ಕೆಲಸ ಮಾಡೋಣ, ವಿಶೇಷವಾಗಿ ಮೋಗ ಪ್ರಿಯೋಣ. ಮೂರ್ಖತನನ್ನು ಒಂದೇ ಇಟ್ಟಿಡೋದು, ದಯ ಮಾತು ಹಾಡೋದು, ಈ ಪ್ರಕಾರ ಕರ್ಮಚಾರಿ ಇರುತ್ತದೆ. ಆದ್ದರಿಂದ ಹೆಂಗಸರ ಮಾತನ್ನು ಕೇಳಿ ಎಲ್ಲ ರಥವನ್ನು ಕೆಡಿಸಕೋಣವನಲ್ಲ. ಸುಮ್ಮನೆ ಎಲ್ಲ ಬಲಸ ಕರೆಸಿದ್ರೆ ನಿನ್ನ ಮಂದಲಕ ತರಳೆ ಬುದ್ಧಿ ಇಲ್ಲಳೆ ಸತಮಕ್ಕಳ. ರಾಮ ಹೇ ಚಂದ್ರಸೇನ, ನೀನು ಬರುವೆಯಾ? ಏನು ಮಾತನಾಡಿವಿ? ಮಂದಿರಕ್ಕೆ ನೀನು ಬರುವೆಯಾ? ನಾನು ಎಷ್ಟು ಮಾತ್ರ ಬರಬಹುದಲ್ಲ. ನಾನು ಹೋಗುವುದಿಲ್ಲ. ನೀನು ಹೋಗಲಿದ್ರೆ ನಾನೇನು ಮಾಡಲಿ? ನೀನು ಬಂದರೆ ಹೋಗುವೆನು. ನಾನು ಸೀತೆಗೆ ಮುಟ್ಟು ಹನ್ನ ಸಿರಿ ಬೀಸಬಲ್ಲ. ಹೌದೇ ರಾಮ? ಸೀತೆಯನ್ನು ಬಿಡು. ಅದು ಎಂದಿಗೂ ಸಾಧ್ಯವಲ್ಲ ಸಿರಿಯಳೆ. ಸಾಧ್ಯ ಮಾಡಿಕೋ. ಆಗೋದಿಲ್ಲ ಸಿರಿಯಳೆ. ಹೌದೇ? ಹೌದು ಚಂದ್ರಸೇನೆ, ಅದನ್ನು ಸಣ್ಣ ಹಾಗಳು. ರಾಮ ಚಂದ್ರಸೇನ, ಪ್ರೀತಿಯಲ್ಲಿ ರಸುಖ ಗೊತ್ತೇ ಇರಲಿಲ್ಲ. ಹೇಳುವೆ ಬಳಿ ಬಂದರೆ ತುಟಿಗಳ ಕಸಿ ಹಂಚವೇ. ಪ್ರೀತಿಯಲ್ಲಿ ರಸುಖ ಗೊತ್ತೇ ಇರಲಿಲ್ಲ. ಹೂವಂತಿಯ ಹೂವಂತಿಯ ಬಾಂತಿಯ ಶಾಂತಿಯ. ಹೊಸದು ತೀರ ಹೊಸದು ಮನಸ್ಸಿನ ಆಸೆ ತೆರೆದು ಮನಸ್ಸು ಬಳಿಗೆ ಬಂದೆ, ನಿನ್ನಲ್ಲಿ ನಾನು ಓಡಿ ಬಂದೆ ಕುಳಿತೆ. ಆಸೆಯ ಪೂರೈಸಿದೆ. ಮಾತು ಕೇಳನೆ ಮಾತು ಕೇಳನೆ ಓ ರಾಮ. ಪ್ರೀತಿಯಲ್ಲಿ ರಸುಖ ಗೊತ್ತೇ ಇರಲಿಲ್ಲ. ಹೂವಂತಿಯ ಓ ಹೂವಂತಿಯ ಬಾಂತಿಯ.